ಈ ಥರ ಚಟ್ನಿ ಮಾಡಿದ್ರೆ ಮನ್ಯಾಗ ರೊಟ್ಟಿ ಎಷ್ಟು ಮಾಡ್ತೀವಿ ಅಷ್ಟು ಖಾಲಿ ಮಾಡ್ತೀವಿ ನೋಡ್ರಿ. ಅಷ್ಟು ಚಲೋ ಆಗ್ತೈತಿ ಚಟ್ನಿ. ನಾನು ಇವಾಗ ಬೆಂಡೆಕಾಯಿ ಚಟ್ನಿನ ನಾನು ಯಾವ ಥರ ಮಾಡ್ತೀನಿ ಅಂತ ತೋರ್ಸಕತ್ತ ನೋಡ್ರಿ. ಬೆಂಡೆಕಾಯಿನ ಕ್ಲೀನಾಗಿ ತೊಗೊಂಡು ಅದನ್ನ ಸಣ್ಣ ಹೆಚ್ಕೊಂಡು ಈಗ ಹುರಿಯಾಕತ್ತೀನಿ. ರೊಟ್ಟಿ ಮಾಡಿದೆ ಅದ ಹಂಚಿನಾಗ ಡೈರೆಕ್ಟಾಗಿ ಹುರಿಯಾಕತ್ತೀನಿ. ಎಣ್ಣೆನ ಸ್ವಲ್ಪ ಎಣ್ಣೆ ಹಾಕಿ ಅಂತ ಹುರಿಬೇಕು. ಇದು ಲೋಳೆ ಇರ್ತೈತಲ್ಲ ಅದೆಲ್ಲ ಹೊಕ್ಕತಿ. ಅದಕ್ಕೆ ಸ್ವಲ್ಪ ಎಣ್ಣೆನ ಸ್ವಲ್ಪ ಜಾಸ್ತಿನ ಹಾಕ್ಬೇಕು, 1-2 ಸ್ಪೂನಷ್ಟು. ಚೆನ್ನಾಗಿ ರೋಸ್ಟ್ ಆಗೋಂಗೆ ಹುರಿಬೇಕು. ನಾನು ಹಸಿಮೆಣ್ಸಿನ್ಕಾಯಿನ ಡೈರೆಕ್ಟಾಗಿ ಒಲೆ ಮೇಲೇ ಸುಟ್ಕೊಂಡೆ. ಯಾಕಂದ್ರೆ ಅದು ಚೆನ್ನಾಗಿ ಒಳಗೆಲ್ಲ ಚೆನ್ನಾಗಿ ಸುಡ್ತತಿ ಅಂಥೇಳಿ, ಮತ್ತು ಟೇಸ್ಟ್ ಚೆನ್ನಾಗಿರ್ತೈತಿ, ಮತ್ತು ಖಾರನೂ ಸ್ವಲ್ಪ ಮುರಿತೈತಿ ಅಂಥೇಳಿ ಅದಕ್ಕೋಸ್ಕರ ಮತ್ತು ಅದು ಹಂಚಿನಾಗ ಮಿಕ್ಸ್ ಮಾಡಿದೆ ನೋಡಿರಿ. ಎಲ್ಲ ಉದುರಾಗ್ಯಾವು ಬೆಂಡೆಕಾಯಿ ಎಲ್ಲನೂ. ಈ ಥರ ಉದುರು ಆಯ್ತು ಅಂದ್ರನ ಚಟ್ನಿನೂ ಚೆನ್ನಾಗಿ ಟೇಸ್ಟ್ ಬರ್ತೈತಿ, ಮತ್ತು ನಮಗೆ ಲೋಳೆನೂ ಅಷ್ಟು ಅನ್ಸಂಗಿಲ್ಲ. ಅದಕ್ಕೆ ಚೆನ್ನಾಗಿ ಹುರಿಬೇಕು. ಮೇಯ್ನಾಗಿ ಬೆಂಡೆಕಾಯಿನ ಚೆನ್ನಾಗಿ ಹುರಿದ್ಮೇಲೆ ಇದನ್ನ ಮಿಕ್ಸಿಗೆ ಹಾಕಕ್ಕಂತ ಹೋದೆ ನೋಡ್ರಿ. ಏನಾಕತ್ ಮುಂದಕತ್ತಿ ಅಂತೇಳಿ ಮಿಕ್ಸಿಗೆಲ್ಲ ರೆಡಿ ಮಾಡ್ಕೊಂಡೆ. ಮತ್ತು ಬೆಳ್ಳುಳ್ಳಿ ತೊಗೊಂಡೆ. ಬೆಳ್ಳುಳ್ಳಿ ಹಾಕ್ಯಂಡು ಮತ್ತು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಯಂತೀನಿ. ಉಪ್ಪೆಲ್ಲ ಹಾಕ್ಯಂಡು ಮತ್ತು ಕರಿಬೇವು ಹಾಕಿದೆ ಸ್ವಲ್ಪ, ಮತ್ತು ಕೊತ್ತಂಬರಿ ಇದ್ರೆ ಹಾಕ್ಕೋಬೋದು. ಕೊತ್ತಂಬರಿ ಇದ್ದಿದ್ದಿಲ್ಲ, ನಾನು ಅದಕ್ಕೆ ಹಾಕಲಿಲ್ಲ. ಈಗ ಹುರಿದಿದ್ದು ಬೆಂಡೆಕಾಯಿ ಹಸಿಕಾಯಿ ಹಾಕ್ಯಂಡು ಮಿಕ್ಸಿ ಆನ್ ಮಾಡೋಕ್ಕಂತ ಹೊಂಟೆ. ಮಿಕ್ಸಿನೇ ಆನ್ ಆಗಲಿಲ್ಲ. ಯಾಕಪ್ಪ ಅಂದ್ರೆ ಕರೆಂಟ್ ಹೋಗ್ಬಿಟ್ಟೈತಿ. ಅಯ್ಯೋ ದೇವ ಏನು ಮಾಡೋದು ಅಂತೇಳಿ ಮತ್ತು ಕುಟ್ಟೋದಿತ್ತು ರೀ. ಅದನ್ನು ಹಾಕಿ ಈಗ ಚಲೋ ತಂಗ ಕುಟ್ಟಿದೆ. ಹಿಂಡಿ ಮಾತ್ರ ಬೆಂಕಿ ಆದಂಗಾಗಿತ್ತು. ಭಾಳ ರುಚಿಯಾಗಿತ್ತು. ನೀವು ಒಂದು ಸಲ ಟ್ರೈ ಮಾಡಿರಿ. ಇದು ಬೆಂಡೆಕಾಯಿ ಆಲ್ರೆಡಿ ಚೆನ್ನಾಗಿ ಬೆಂದಿರ್ತೈತಲ್ಲ, ಹುರಿದಿರ್ತಾವಲ್ಲ ಅಲ್ಲೇ ಚೆನ್ನಾಗಿ ಬಾಡಿರ್ತೈತಿ. ಅದು ಜಲ್ದಿನ ಮೆತ್ತಗೂ ಆಕೈತಿ. ಟೇಸ್ಟ್ ಭಾಳ ಭಾಳ ಚಲೋ ಆಗೈತಿ. ಈ ಥರ ಕುಟ್ಟಿ ಮಾಡ್ತಿತ್ತು ನಮ್ಮವ್ವ ಎಲ್ಲ ಮಾಡ್ತಿದ್ರು. ಈಗ ನಾನು ಅದೇ ಥರ ಮಾಡಿದೆ. ಮತ್ತು ಕರೆಂಟ್ ಯಾವಾಗ ಬರ್ತೈತೋ ಏನೋ, ನನಗೆ ಬೇರೆ ಭಾಳ ಹೊಟ್ಟೆ ಹಸ್ಬಿಟ್ಟಿತ್ತು. ರೊಟ್ಟಿಗೆ ಏನು ಇಲ್ಲಲ್ಲ ಅಂಥೇಳಿ ಇದು ಚಟ್ನಿ ಮಾಡೋಕ್ಕಂತಂದು ಬಡ ಮಿಕ್ಸಿಗೆ ಹಾಕಿ ಮಾಡೋಣ ಅಂದ್ರೆ ಕರೆಂಟ್ ಒಂದು ಹೋಗ್ಬಿಡ್ತು. ಸರಿ ಬಿಡು ಅಂಥೇಳಿ ಚಟ್ನಿನ ಚೆನ್ನಾಗಿ ಮಾಡ್ಕೊಂಡು ತಿಂದು, ಈ ಬಿಸಿ ರೊಟ್ಟಿ, ಶೇಂಗಾ ಪುಡಿ ಚಟ್ನಿ ಮತ್ತು ಜಜ್ಜಿದ್ದು ಬೆಂಡೆಕಾಯಿ ಚಟ್ನಿ ತಿನ್ನಕತ್ರ ರೊಟ್ಟಿ ಎಷ್ಟು ಹೊಕ್ಕವಂತನೂ ಗೊತ್ತಾಗಲಿಲ್ಲ. ನಾನು 2 ರೊಟ್ಟಿ ತಿಂದೆ. ಸಿಕ್ಕಾಪಟ್ಟೆ ಹೊಟ್ಟೆ ಹಸ್ತಿತ್ತು. ನಿಮಗೂ ಈ ಥರ ಚಟ್ನಿ ಮಾಡೋಕೆ ಇಷ್ಟ ಆಯಿತು ಅಂದ್ರೆ ಒಂದು ಸಲ ಟ್ರೈ ಮಾಡಿರಿ. ಭಾಳ ಚಲೋ ಆಕೈತಿ. ನೀವು ಮಿಕ್ಸಿಗೆ ಹಿಂಡಿ ರುಬ್ಬಬೇಕು ಅಂದ್ರೆ ಅದು ಉಲ್ಟಾ ಇರ್ತೈತೆ ನೋಡ್ರಿ. ಉಲ್ಟಾನ ಒಂದು 2 ರೌಂಡು 3 ರೌಂಡ್ ಅಷ್ಟೇ ತಿರುವ್ರಿ. ಹಂಗಾದ್ರೆ ಉದುರು ಆಕತಿ. ಇಲ್ಲಾಂದ್ರೆ ಫುಲ್ಲು ಸಣ್ಣ ಆಗ್ಬಿಟ್ರೆ ರುಚಿನ ಆಗಂಗಿಲ್ಲ ಹಿಂಡಿ. ಒಂದು ಸಲ ಟ್ರೈ ಮಾಡಿರಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ,